ಸಾರಿದೆ ಕೇಂದ್ರ ಸರ್ಕಾರದಿಂದ ಅತಿ ಮಹತ್ವದ ನಿರ್ಧಾರ ಈಗ ಬಿಡುಗಡೆಯಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ನಿರ್ಧಾರ ಇದು ಕೇಂದ್ರ ಸರ್ಕಾರದ್ದು. ಭಯೋತ್ಪಾದನೆಯ ವಿರುದ್ಧ ಭಾರತ ಸಮರವನ್ನ ಸಾರಿದೆ. ಅತ್ಯಂತ ಮಹತ್ವವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅದೇನು ಅಂತ ಹೇಳಿದ್ರೆ, ಯಾವುದೇ ಉಗ್ರ ಚಟುವಟಿಕೆಯನ್ನ ಮಾಡಿದ್ರೆ ಅದನ್ನ ಯುದ್ಧ ಅಂತ ಹೇಳಿ ಪರಿಗಣಿಸಬೇಕು. ಯುದ್ಧ ಚಟುವಟಿಕೆ ಎಂದು ಪರಿಗಣಿಸಿ ಕ್ರಮವನ್ನ ತೆಗೆದುಕೊಳ್ಳಬೇಕು. ಉಗ್ರ ಸಂಹಾರ ಆಗೋವರೆಗೂ ನಿಲ್ಲೋದಿಲ್ಲ. ಭಾರತ ಸರ್ಕಾರದಿಂದ ಪಾಕಿಸ್ತಾನಕ್ಕೆ ಕಠಿಣ ಸಂದೇಶವನ್ನ ಕೊಡಲಾಗಿದೆ. ಆಪರೇಷನ್ ಸಿಂಧೂರ ಮುಂದುವರಿಸುವ ಸುಳಿವನ್ನ ಕೊಟ್ಟಿದೆ ಕೇಂದ್ರ ಮತ್ತು ಸೇನೆ. ಭಯೋತ್ಪಾದನೆ ಇನ್ನು ಮುಂದೆ ಆಕ್ಟ್ ಆಫ್ ವಾರ್, ಭಯೋತ್ಪಾದನಾ ದಾಳಿ. ನೋಡಿ, ಈಗ ಟೆರರಿಸಮ್ ಆಕ್ಟ್ ಅಂತಿದೆ, ಟಾಡಾ ಕಾಯ್ದೆ ಅಂತಿದೆ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಅದನ್ನ ಜಾರಿ ಮಾಡಿದ್ರು. ಸಂಸತ್ ಮೇಲೆ ದಾಳಿ ಆದ ಮೇಲೆ ಅದು ಕಾನೂನಾತ್ಮಕವಾಗಿ ಶಿಕ್ಷೆ ಇರುತ್ತೆ, ಕ್ರಮ ತೆಗೆದುಕೊಳ್ಬೇಕು. ಆದರೆ ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ, ಭಯೋತ್ಪಾದನೆ ಯಾರು ಮಾಡ್ತಾರೋ ಚಟುವಟಿಕೆ, ಅದು ಪಾಕಿಸ್ತಾನದ ಸೈನಿಕರಿರಲಿ ಅಥವಾ ಅಲ್ಲಿ ನಾಗರಿಕರಿರಲಿ, ಕೆಲವು ಲೋಕಲ್ ಜನರಿರಲಿ, ಅಂತಹ ಚಟುವಟಿಕೆ ಏನಾದರೂ ಭಯೋತ್ಪಾದನಾ ಚಟುವಟಿಕೆ ಅಂತ ಏನಾದರೂ ಕಂಡು ಬಂದರೆ ಯುದ್ಧ ಅಂತೇಳಿ ತಗೊಂಡ್ಬಿಡಿ. ಅದನ್ನು ಯುದ್ಧ ಅಂದ್ರೇನೋ ಹೊಡೆದು ಬಿಸಾಕೋದು, ಅಟ್ಯಾಕ್ ಮಾಡೋದು, ಅರೆಸ್ಟ್ ಮಾಡಿದೆ ಅದು ಅದೇನಿಲ್ಲ. ನೋಡಿ, ಮಹತ್ವವಾದಂಥ ಒಂದು ಬದಲಾವಣೆಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ನರೇಂದ್ರ ಮೋದಿಯವರು ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಸೇನಾಧಿಕಾರಿಗಳ ಜೊತೆಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಅಂದರೆ ಇದು ಪಾಕಿಸ್ತಾನಕ್ಕೆ ದಿಟ್ಟವಾದಂತಹ ಒಂದು ಖಡಕ್ ಸಂದೇಶ ಇದು. ಯಾಕಂದರೆ ಭಯೋತ್ಪಾದಕರನ್ನ ಬೆಳೆಸ್ತಾ ಇದೆ, ಹುಟ್ಟಿಸ್ತಾ ಇದೆ, ಅವ್ರಿಗೆ ನೀರೆರೆದು ಪೋಷಿಸ್ತಾ ಇದೆ ಅಲ್ವಾ. ಹಾಗಾಗಿನೇ ನೇರವಾಗಿ ಪಾಕಿಸ್ತಾನಕ್ಕೆ ಕೊಟ್ಟಿರುವಂಥ ಎಚ್ಚರಿಕೆಯ ಸಂದೇಶ ಇದು. ಟೆರರಿಸಮ್, ಭಯೋತ್ಪಾದನೆಗೆ ಸಹಾಯ ಮಾಡೋರು ಅಥವಾ ಭಯೋತ್ಪಾದನಾ ದಾಳಿ ಮಾಡೋರು, ಓವರಾಲ್ ಚಟುವಟಿಕೆ ಅಂತ ಕಂಡು ಬಂದರೆ ಅದು ಪಾಕಿಸ್ತಾನದ ಆರ್ಮಿ ಆಫೀಸರ್ ಇರ್ಬೋದು, ಅಥವಾ ಅಲ್ಲಿನ ಸೈನಿಕರಿರ್ಬೋದು, ಅಥವಾ ನಾಗರಿಕರಿರ್ಬೋದು, ಭಯೋತ್ಪಾದನೆಗೆ ಏನಾದರೂ ಸಹಾಯ ಮಾಡಿದ್ದು ಕಂಡು ಬಂದರೆ ಅಥವಾ ದಾಳಿ ಮಾಡುವಂಥ ಪ್ರಯತ್ನಗಳನ್ನು ಏನಾದರೂ ಮಾಡಿದರೆ, ಉಗ್ರ ಚಟುವಟಿಕೆಗಳನ್ನು ಮಾಡಿದರೆ ಅಂಥವರ ವಿರುದ್ಧ ಯುದ್ಧ ಸಾರಿಬಿಡಿ, ವಾರ್ ಮಾಡಿಬಿಡೋದು. ಈಗ ನಡೀತಾ ಇದೆ ಅಲ್ವಾ, ಇನ್ನೂ ಕೂಡ ಟಾರ್ಗೆಟ್ ಮಾಡ್ತಾ ಇಲ್ಲ ನಮ್ಮ ಭಾರತೀಯ ಸೇನೆ. ಆದರೆ ಈ ಉಗ್ರ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಗಡಿ ಭಾಗ ಆಗಿರ್ಬೋದು, ಈಗ ಜಮ್ಮು ಕಾಶ್ಮೀರ ನೋಡ್ತಾ ಇದ್ದೀವಿ ನಾವಲ್ಲಿ. ಈಗ ಉಗ್ರರು ಈ ಹಿಂದೆ ಪಹಲ್ಗಾಮ್ನಲ್ಲಿ ಅಟ್ಟಹಾಸವನ್ನು ಮೆರೆದಿದ್ದು, ಹಿಂದೆ ಮುಂದೆ ನೋಡಲೇಬೇಡಿ, ಯುದ್ಧ ಅಂತೇಳಿ ಸಂಹಾರ ಮಾಡಿಬಿಡಿ ಅಂತ ಪ್ರಧಾನಿ ಮೋದಿ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಹತ್ವವಾದಂಥ ಬದಲಾವಣೆ ಇದು, ತೀರ್ಮಾನ ಇದು. ಯಾಕಂದರೆ ನಮ್ಮ ಸೇನೆಗೆ ಫ್ರೀ ಹ್ಯಾಂಡ್ ಬೇಕಾಗಿತ್ತು, ಅಂದರೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಆದರೆ ಉಗ್ರರ ನಿಗ್ರಹದಲ್ಲಿ ಕೆಲವೊಂದಿಷ್ಟು ಕಾಯ್ದೆಗಳು, ಅದರ ಜೊತೆಗೆ ಕೆಲವೊಂದಿಷ್ಟು ಕಾನೂನುಗಳು ಕೆಲವು ಸಂದರ್ಭಗಳಲ್ಲಿ ಅದು ಅಡ್ಡ ಬರ್ತಾ ಇರುತ್ತೆ. ಹಾಗಾಗಿ ಈಗ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ವಾರ್ ಅಂತ ಅದನ್ನು ತೆಗೆದುಕೊಂಡು ನೀವು ದಾಳಿಯನ್ನು ಮಾಡಬಹುದು. ಅದು ಪಾಕಿಸ್ತಾನದ ಪ್ರಜೆ ಆಗಿರ್ಬೋದು ಅಥವಾ ಅಲ್ಲಿನ ಮಿನಿಸ್ಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಯಾಕಂದರೆ ನೋಡಿ, ಮೊನ್ನೆ ಅಲ್ಲಿ 9 ಉಗ್ರರ ಅಡಗುತಾಣಗಳನ್ನು ಧ್ವಂಸ ಮಾಡಿದಾಗ ಅಲ್ಲಿನ ಸೇನಾ ಮುಖ್ಯಸ್ಥರು, ಅಲ್ಲಿನ ಸೇನೆ ಮುಖ್ಯಸ್ಥರು ಅನ್ನೋದಕ್ಕಿಂತ ಅವರು ಪರವಾಗಿ ಬಂದಂಥವ್ರು ಕೆಲ ಸೈನಿಕರು ಮತ್ತು ಸಚಿವರುಗಳೆಲ್ಲರೂ ಆ ಟೆರರಿಸ್ಟ್ಗಳ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ನಿರಂತರ ಕುಮ್ಮಕ್ಕನ್ನು ಪಾಕಿಸ್ತಾನ ಕೊಡ್ತಾ ಬರ್ತಾ ಇದೆ. ಹಾಗಾಗಿಯೇ ನೀವು ಭಯೋತ್ಪಾದಕರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀರಿ. ನೇರವಾಗಿ ನಿಮ್ಮ ವಿರುದ್ಧವೇ ನಮ್ಮ ಯುದ್ಧ. ಇದು ಟೆರರಿಸ್ಟ್ಗಳು ಅಂತಂದರೆ ಪಾಕಿಸ್ತಾನಕ್ಕೂ ಅನ್ವಯ ಆದಂಗೆ ಇದು. ಯಾಕಂದರೆ ಅವರನ್ನು ಮಡಿಲಲ್ಲಿ ಇಟ್ಕೊಂಡು ಬೆಳೆಸ್ತಾ ಇರೋದು ಇದೇ ಪಾಕಿಸ್ತಾನ ಅಲ್ವಾ. ಹಾಗಾಗಿಯೇ ಇದು ಭಾರತ ಸರ್ಕಾರ ತೆಗೆದುಕೊಂಡಿರುವಂತಹ ಖಡಕ್ ಆದಂತಹ ನಿರ್ಧಾರ. ಯುದ್ಧ ಚಟುವಟಿಕೆ ಎಂದು ಪರಿಗಣಿಸಿ ವಾರ್, ಯುದ್ಧ ಒಂದು ಮಾಡಿ ಅಂಥೇಳಿ ಈಗ ಫ್ರೀ ಹ್ಯಾಂಡನ್ನು ಕೊಡಲಾಗಿದೆ. ಯುದ್ಧ ಅಂತ ಹೇಳಿದರೆ ಈಗ ಬರೀ 2 ದೇಶಗಳ ಮಧ್ಯೆ ನಡೆಯುವಂತಹ ಬಾಂಬು ಸಿಡಿಮದ್ದುಗಳ ಒಂದು ದಾಳಿಗಳಲ್ಲ, ಉಗ್ರ ಚಟುವಟಿಕೆಯನ್ನು ಕೂಡ ಯುದ್ಧವೆಂದು ಪರಿಗಣಿಸಿ ಅಂಥೇಳಿ ಇವತ್ತಿನ ಸಭೆಯಲ್ಲಿ
ಅತ್ಯಂತ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ನಿರಂತರವಾಗಿ ಪಾಕಿಸ್ತಾನ ಉಗ್ರ ಚಟುವಟಿಕೆಗಳನ್ನು ನಡೆಸ್ತಾ ಬರ್ತಾ ಇದೆ. ಈಗ ಅಲ್ಲಿ ಅವರಿಗೆ ಶಿಬಿರಗಳನ್ನು ಮಾಡಿಕೊಟ್ಟು ಅವ್ರಿಗೆ ಟ್ರೈನಿಂಗ್ ಮಾಡ್ತಾ ಇದೆ. ಕೆಲವು ಮದ್ರಸಾಗಳಲ್ಲಿ, ಮಸೀದಿಗಳಲ್ಲಿ ಟ್ರೈನಪ್ ಮಾಡ್ತಾ ಇತ್ತು. ಹಾಗಾಗಿಯೇ ಹುಡುಕಿ ಹೊಡೆದಿತ್ತು ಭಾರತೀಯ ಸೇನೆ. ಈಗ ಮತ್ತಷ್ಟು ಬಲ ಸಿಕ್ಕಂತಾಗಿದೆ ನಮ್ಮ ಭಾರತೀಯ ಸೇನೆಗೆ. ಹಾಗಾಗಿಯೇ ಅದು ಯಾವುದೇ ದೇಶ ಆಗಿರ್ಬೋದು, ಬಾಂಗ್ಲಾ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು, ಬೇರೆ ದೇಶಗಳಾಗಿರ್ಬೋದು, ಅಲ್ಲೇನಾದರೂ ಉಗ್ರ ಚಟುವಟಿಕೆ ಅಂತ ಕಂಡು ಬಂದರೆ ನಿಮಗೆ ಆ ಕ್ಷಣವೇ ಕಂಪ್ಲೀಟ್ ಉಡೀಸ್ ಮಾಡಿ ಅಂತ ಅರ್ಥ ಆಯಿತು. ಹಾಗಾಗಿಯೇ ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತಗಳನ್ನು ಭಾರತೀಯ ಸೇನೆ ಕೊಡ್ತಾ ಬರ್ತಾ ಇದೆ. ಇದು ಅತ್ಯಂತದ ಮಹತ್ವದ ತೀರ್ಮಾನ ಇದು. ಯಾಕಂತ ಹೇಳಿದ್ರೆ ಉಗ್ರ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ ಅಲ್ಲಿ, ಅದರ ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳಲ್ಲಿ ನಿರಂತರವಾಗಿ, ಅಥವಾ ಅಲ್ಲಿ ಕೆಲವೊಂದಿಷ್ಟು ಲೋಕಲ್ ಏನಿದ್ದಾರೆ ಅವರು ಸಪೋರ್ಟ್ ಮಾಡ್ತಾ ಇದ್ರು. ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಯುದ್ಧದ ಕಾರ್ಮೋಡದ ನಡುವೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಉಗ್ರ ದಾಳಿಯ ವಿರುದ್ಧ ಕೇಂದ್ರದಿಂದ ಕಠಿಣ ನಿಲುವಿದು. ಉಗ್ರ ದಾಳಿ ಯುದ್ಧ ಎಂದು ಪರಿಗಣಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಪ್ರಧಾನಿ ಮೋದಿ ನೇತೃತ್ವದ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಅರ್ಥ, ಉಗ್ರರು ಏನಾದರೂ ದಾಳಿ ಮಾಡಿದರೆ, ಉಗ್ರ ಚಟುವಟಿಕೆಯನ್ನು ಮಾಡಿದರೆ ಅದು ಯುದ್ಧ ಅಂತ ನೀವು ಪರಿಗಣಿಸಬೇಕು. ಯುದ್ಧವನ್ನು ಸಾರಬೇಕು ಅಲ್ಲಿ. ಅಂದರೆ ಇದು ಪರೋಕ್ಷವಾಗಿ ಪಾಕಿಸ್ತಾನಕ್ಕೇ ನೇರವಾಗಿ, ಪರೋಕ್ಷವಾಗಿ ಮತ್ತು ನೇರವಾಗಿನೇ ಅಂತ ಅನ್ನಿಸ್ತಾ ಇದೆ ಎಚ್ಚರಿಕೆಯನ್ನು ಕೊಟ್ಟಿದ್ದು. ಉಗ್ರ ಚಟುವಟಿಕೆ ಅಥವಾ ಉಗ್ರರ ಅಟ್ಯಾಕ್ ಏನಾದರೂ ಆಯಿತು ಅಂತ ಹೇಳಿದ್ರೆ ಅದು ಯುದ್ಧ ಅಂಥೇಳಿ ಪರಿಗಣಿಸಿ, ವಾರ್ ಡಿಕ್ಲೇರ್ ಮಾಡಿಬಿಡಿ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಸಂತೋಷ, ನೋಡ್ತಾ ಇದ್ದೀವಿ, ಮಹತ್ವವಾದಂತಹ ತೀರ್ಮಾನ ಅಂತ ಹೇಳ್ಬೋದು ಇದು. ಯಾಕಂದರೆ ಈ ಉಗ್ರ ಚಟುವಟಿಕೆಗಳಿಗೆ ಮತ್ತು ಉಗ್ರರಿಗೆ ಪಾಕಿಸ್ತಾನ ನಿರಂತರವಾಗಿ ಅವ್ರನ್ನ ಪೋಷಣೆ ಮಾಡ್ಕೊಂಡು, ಪಾಲನೆ ಮಾಡ್ಕೊಂಡು, ಬೆಳೆಸ್ಕೊಂಡು ಬರ್ತಾ ಇತ್ತು. ಇದು ನೇರವಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಂಗಿದೆ. ಇನ್ಮೇಲೆ ಒಂದೇ ಒಂದು ಉಗ್ರ ಅಟ್ಯಾಕ್ ಆಯ್ತು ಅಂದರೂ ಕೂಡ ಹಿಂದೆ ಮುಂದೆ ನೋಡದೆ ಹುಡುಕಿ ನುಗ್ಗಿ ಹೊಡೆಯುವಂತಹ ಒಂದು ಅಸ್ತ್ರ ಕೊಟ್ಟಂಗಾಯ್ತಾ ಅಂತ ನಮ್ಮ ಸೈನಿಕರಿಗೆ. ಪ್ರಭು, ಈವರೆಗೆ ಜಮ್ಮು ಕಾಶ್ಮೀರದಲ್ಲಿ ಏನೆಲ್ಲ ಆಯಿತು ಅಂತ ನಾವು ನೋಡಬೇಕಾಗತ್ತೆ. ನೋಡಿ, ಪ್ರತಿಯೊಂದು ಯುದ್ಧಗಳು ಪಾಕಿಸ್ತಾನದ ಜೊತೆಗೆ ಏನಾಯಿತು, ಆ ಒಂದೊಂದು ಯುದ್ಧಗಳು ಕೂಡ ಭಯೋತ್ಪಾದನೆ ಚಟುವಟಿಕೆಗಳು, ಅದೇ ರೀತಿಯಾಗಿ ಭಯೋತ್ಪಾದಕರ ಜೊತೆಗೆ ನೇರವಾಗಿ ಲಿಂಕ್ ಹೊಂದಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಅದರ ಜೊತೆಗೆ ಒಂದೆರಡು ದಾಳಿಗಳಲ್ಲ, ಸಾವಿರಾರು ದಾಳಿಗಳನ್ನು, ಭಯೋತ್ಪಾದಕರ ಚಟುವಟಿಕೆಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಜಮ್ಮು ಕಾಶ್ಮೀರದಲ್ಲಿ ಈವರೆಗೆ ನಡೆದಂತಹ ಎಲ್ಲ ಭಯೋತ್ಪಾದಕ ಚಟುವಟಿಕೆಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಅದೆಲ್ಲವನ್ನು ಪಟ್ಟಿ ಮಾಡೋದಕ್ಕಾಗಲ್ಲ. ಅಷ್ಟು ಭಯೋತ್ಪಾದನಾ ಚಟುವಟಿಕೆಗಳು ನಡೆದಿದ್ದಾವೆ. ಅನೇಕ ಭಯೋತ್ಪಾದನಾ ನೆಲೆಗಳಿದ್ದಾವೆ. ಭಯೋತ್ಪಾದಕರನ್ನ ಟ್ರೈನಿಂಗ್ ಮಾಡುವಂತಹ ಟ್ರೈನಿಂಗ್ ಸೆಂಟರ್ಗಳಿದ್ದಾವೆ ಜಮ್ಮು ಕಾಶ್ಮೀರದಲ್ಲಿ. ಹಾಗಾದರೆ ಇದನ್ನೆಲ್ಲ ನಡೆಸ್ತಾ ಇರೋದು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ, ಪಾಕಿಸ್ತಾನ ಎಷ್ಟೇ ಇದರಿಂದ ನಾನಿದ್ರ ಹಿಂದೆ ಇಲ್ಲ ಅಂತ ಹೇಳಿದರೂ ಕೂಡ ಪಾಕಿಸ್ತಾನದ ಹೆಸರು ನೇರವಾಗಿ ಕೇಳಿಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಾಕ್ಷ್ಯಾಧಾರಗಳು ಕೂಡ ಇದ್ದಾವೆ. ಯಾವ ಒಸಾಮಾ ಬಿನ್ ಲಾಡೆನ್ನು ಅಮೆರಿಕಾದಲ್ಲಿ ದಾಳಿ ಮಾಡಿದ್ರು ಟ್ವಿನ್ ಟವರ್ ಮೇಲೆ, ಅದಾದ ನಂತರ ತನಗೂ ಆ ಒಸಾಮಾ ಬಿನ್ ಲಾಡೆನ್ಗೂ ಯಾವುದೇ ಸಂಬಂಧ ಇಲ್ಲ, ನಮ್ಮ ದೇಶದಲ್ಲೇ ಆತ ಇಲ್ಲ ಅಂತ ಯಾವ ಪಾಕಿಸ್ತಾನ ಹೇಳಿತ್ತು, ಅದಾದ ನಂತರ ಇಡೀ ಜಗತ್ತು ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಆ ಭಯೋತ್ಪಾದಕನನ್ನ ತನ್ನ ಮನೆಯ ಒಳಗಡೆ ಇರಿಸಿಕೊಂಡು ಹಾಲೆರೆಯುವಂತಹ ಒಂದು ಕೆಲಸವನ್ನ ಯಾರು ಮಾಡ್ತಾ ಇದ್ರು ಅಂತಂದ್ರೆ ಪಾಕಿಸ್ತಾನ ಮಾಡ್ತಾ ಇತ್ತು. ಇದನ್ನ ಯಾರೊಬ್ಬರು ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ. ಹಫೀಜ್ ಸಯೀದ್ ಆಗಿರಬಹುದು, ಇನ್ನೂ ಅನೇಕ ದೊಡ್ಡ ದೊಡ್ಡ ಭಯೋತ್ಪಾದಕರ ಸಂಘಟನೆಗಳಿದ್ದಾವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾನ್ಗೆ ಒಳಗಾಗಿರುವಂತಹ ಭಯೋತ್ಪಾದಕರ ಸಂಘಟನೆಗಳು, ಈ ಎಲ್ಲ ಸಂಘಟನೆಗಳ ಮುಖ್ಯಸ್ಥರು ಪಾಕಿಸ್ತಾನದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಪಾಕಿಸ್ತಾನ ಅವರನ್ನ ಪೋಷಿಸ್ತಾ ಇದೆ. ಅಷ್ಟೇ ಅಲ್ಲದೆ ತನ್ನ ಸೈನ್ಯ ISI ಏನಿದೆ ಇದನ್ನ ಇಟ್ಕೊಂಡು ಅವರಿಗೆ ಭಾರಿ ಭದ್ರತೆಯನ್ನ ಕೊಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೋಡಿ, ಈವರೆಗೆ ಪಹಲ್ಗಾಮ್ನ ದಾಳಿ ಏನಾಯಿತು, ಈ ಪಹಲ್ಗಾಮ್ನ ದಾಳಿಯನ್ನ ಹಿಡಿದುಕೊಂಡು ಈವರೆಗೆ ಆದಂತಹ ಒಂದು ಬೆಳವಣಿಗೆಗಳನ್ನು ನಾವು ನೋಡಿದಾಗ
ಭಾರತ ಸರ್ಕಾರ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಏನು ನಿರ್ಧಾರ ತೆಗೆದುಕೊಳ್ಬೇಕು, ವಾಟ್ ನೆಕ್ಸ್ಟ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಮಾಡಿ ಬಹಳಷ್ಟು ಕೂಲಂಕುಷವಾಗಿ ಅಲ್ಲಿನ ಮಾಹಿತಿಗಳನ್ನು ತರಿಸ್ಕೊಂಡು ಏನು ಮಾಡಬೇಕು ಮುಂದೆ ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು. ರಕ್ಷಣಾ ಸಚಿವರು ಕೂಡ ಇದ್ರು, 3 ಸೇನೆಗಳ ಮುಖ್ಯಸ್ಥರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಅದೇ ರೀತಿಯಾಗಿ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಈ ಎಲ್ಲ ಭಯೋತ್ಪಾದಕ ಚಟುವಟಿಕೆಗಳೇನು ನಡೀತಾ ಇದೆ, ಪಾಕಿಸ್ತಾನ ಯಾವ ಭಯೋತ್ಪಾದಕರಿಗೆ ತನ್ನಲ್ಲಿ ಇರಿಸಿಕೊಂಡು ಹಾಲೆರೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ, ಈ ಎಲ್ಲ ಉಗ್ರ ಚಟುವಟಿಕೆಗಳಿಗೆ ಫುಲ್ ಸ್ಟಾಪ್ ಇಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಭಾರತ ಸರ್ಕಾರ ಬಂದಂತೆ ಕಾಣ್ತಾ ಇದೆ. ಯಾಕಂದ್ರೆ ಪ್ರತಿ ಬಾರಿ ನಾವು ನೋಡಿದಾಗ ಸ್ಥಳೀಯ ಯಾವ ನಾಗರಿಕರು ಇರ್ತಾರೆ, ಸಣ್ಣ ಪುಟ್ಟ ಮಕ್ಕಳನ್ನು ನೋಡದೆ ಎಲ್ಲರನ್ನ ಗುರಿಯಾಗಿಸ್ತಾ ಇರುವಂತಹ ಒಂದು ಪ್ರಕ್ರಿಯೆ ಏನಿದೆ, ಯಾವ್ಯಾವ ಭಯೋತ್ಪಾದಕರಿದ್ದಾರೆ ಎಲ್ಲರನ್ನ ಹೆಡೆಮುರಿ ಕಟ್ಟಿ ಈವರೆಗೆ ನಡೆದು ಬಂದಂತಹ ಒಂದು ಆ ಭಯೋತ್ಪಾದನಾ ಚಟುವಟಿಕೆಗಳೇನಿತ್ತು, ಭಯೋತ್ಪಾದಕರೇನಿದ್ರು ಎಲ್ರಿಗೂ ಫುಲ್ ಸ್ಟಾಪ್ ಇಡೋದಕ್ಕೆ ಅಂತ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಇದೇ ಕಾರಣಕ್ಕಾಗಿ ಒಂದು ವೇಳೆ ಪಾಕಿಸ್ತಾನ ಏನಾದರೂ ಮಾತುಕತೆಗೆ ಬಂದಿದ್ದೇ ಆದರೆ ಆಗ ಏನು ಮಾಡಬೇಕು ಅನ್ನುವಂತಹ ಒಂದು ಇಲ್ಲಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಪಾಕಿಸ್ತಾನ ಈಗಾಗಲೇ ಶಾಂತಿಯ ಮಾತುಕತೆ, ಶಾಂತಿಯ ಮಾತುಗಳನ್ನು ಹೇಳ್ತಾ ಇದೆ. ಈ ಕಾರಣಕ್ಕಾಗಿ ಈ ಯುದ್ಧ ಎಷ್ಟು ದಿನ ನಡೀಬಹುದು ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ. ಪಾಕಿಸ್ತಾನ ಬಹಳ ಅಂತಂದ್ರೂ ಕೂಡ ಒಂದು 15-20 ದಿನಗಳವರೆಗೆ ಅಬ್ಬಬ್ಬ ಅಂದ್ರೂ ಈ ಯುದ್ಧವನ್ನು ಜಕ್ಕೊಂಡು ಹೋಗಬಹುದು. ಆದರೆ ನಾಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಬಂದು ತನ್ನಲ್ಲಿ ಅನ್ನಕ್ಕೂ ಗತಿ ಇಲ್ಲದೆ ಈ ಯುದ್ಧವನ್ನು ವಿರಾಮ ಹಾಡೋದಕ್ಕೆ ಅಂತ ಪಾಕಿಸ್ತಾನ ಮುಂದೆ ಬಂದೇ ಬರುತ್ತೆ. ಆ ಸಂದರ್ಭದಲ್ಲಿ ಏನೆಲ್ಲ ಷರತ್ತುಗಳನ್ನು ವಿಧಿಸಬೇಕು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಬರುತ್ತೆ. ಆ ಷರತ್ತುಗಳನ್ನು ಈಗ ಭಾರತ ನಿರ್ಧಾರ ಮಾಡಿದಂತಿದೆ. ಯಾವುದೇ ಒಂದು ಭಯೋತ್ಪಾದನಾ ಚಟುವಟಿಕೆಗಳು ನಡೆದರೂ ಕೂಡ ಅದನ್ನ ಯುದ್ಧ ಅಂತ ಪರಿಗಣಿಸೋದಕ್ಕೆ, ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸೋದಕ್ಕೆ ಭಾರತ ಸರ್ಕಾರ ನಿರ್ಧಾರ ಮಾಡಿದೆ ಪ್ರಭು ಈ ಸಭೆಯಲ್ಲಿ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಆಕ್ಟ್ ಆಫ್ ವಾರ್, ಭಯೋತ್ಪಾದನಾ ಚಟುವಟಿಕೆಗಳೇನಾದರೂ ಕಂಡು ಬಂದರೆ ಅವ್ರ ಮೇಲೆ ಯುದ್ಧ, ಅಂದರೆ ಅವ್ರನ್ನ ಈಗ ಟೆರರಿಸ್ಟ್ಗಳನ್ನ ಸೆರೆ ಹಿಡಿಯೋದು, ಜೀವಂತವಾಗಿ ಅವ್ರನ್ನ ಬಂಧಿಸೋದು ಅವೆಲ್ಲ ಇರಂಗಿಲ್ಲ ಇನ್ಮೇಲೆ. ಅಥವಾ ಭಯೋತ್ಪಾದನೆಗೆ ಸಹಕಾರವನ್ನು ಕೊಡುವಂಥವ್ರು ಏನಿದ್ದಾರೆ, ಆಂತರಿಕ ಕೆಲವೊಂದಿಷ್ಟು ಅಲ್ಲಿ ಲೋಕಲ್ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುವಂಥವ್ರು, ಅವರು ಕೂಡ ಇದರೊಳಗಡೆ ಬರ್ತಾರೆ.